ಶಿರಡಿವಾಸಾಯ ವಿದ್ಮಹೇ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ನಮಸ್ಕಾರ ಸ್ನೇಹಿತರೆ, ಓಂ ಸಾಯಿರಾಮ್. ಸ್ನೇಹಿತರೆ, ಇವತ್ತು ನಾವು ಒಂದು ಟ್ಯಾರೋಟ್ ಸಂದೇಶನ ನೋಡ್ತಾ ಇದ್ದೀವಿ. ತುಂಬಾನೇ ಸ್ಪೆಷಲ್ ಆಗಿರುತ್ತೆ, ತುಂಬಾನೇ ಅದ್ಭುತವಾಗಿರುತ್ತೆ. ನಿಮ್ಗೆ ಕನೆಕ್ಟ್ ಆದ್ರೆ ಮಾತ್ರ ಇದನ್ನ ತಗೊಳ್ರಿ, ಇಲ್ಲಾಂದ್ರೆ ಬಿಡಬಹುದು. ಯಾಕೆ ಅಂತಂದ್ರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಆಮೇಲೆ ಮುಖ್ಯ ಒಂದು ಸಂದೇಶ ಏನಿದೆ ಅಂತ ಇವಾಗ ತಿಳಿದುಕೊಳ್ಳೋಣ. ಜೀವನದಲ್ಲಿ ನಮಗೆ ತಿಳಿಯದ ಎಷ್ಟೋ ರಹಸ್ಯಗಳು ಅಡಗಿರುತ್ತವೆ. ಇಂದು ಈ ಚಿತ್ರದಲ್ಲಿರುವ 3 ಆಯ್ಕೆಗಳಲ್ಲಿ ನಿಮ್ಮ ಉಪಪ್ರಜ್ಞೆ ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಯಾವುದನ್ನ ಆರಿಸುತ್ತೋ ಅದನ್ನ ನೀವು ಆಯ್ಕೆ ಮಾಡ್ಕೊಳ್ಳಿ. ಅದು ನಿಮ್ಮ ಮುಂದಿನ ದಿನಗಳ ದೊಡ್ಡ ರಹಸ್ಯವೊಂದನ್ನು ಬಯಲು ಮಾಡಲಿದೆ. ನೀವು ಯಾವುದನ್ನು ಆರಿಸುತ್ತೀರಿ? 1, 2 ಅಥವಾ 3? ಕಮೆಂಟ್ ಮಾಡಿ ತಿಳಿಸಿ. ಉತ್ತರನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ನೀವು 5 ನಿಮಿಷ ಆ ಕಾರ್ಡ್ನ ನೋಡಿ ಮತ್ತೆ ಮನಸ್ಸಿಂದ ಬಾಬಾರವ್ರಿಗೆ ನೀವು ಪ್ರಾರ್ಥನೆ ಮಾಡ್ಕೊಂಡು ಸೂಕ್ತವಾದ ಕಾರ್ಡ್ ನಿಮ್ಗೆ ಯಾವುದು ಅಂತ ನಿಮ್ಮ ಇಂಟ್ಯೂಷನ್ಗೆ ನಿಮ್ಗೆ ಹೊಳೆಯುತ್ತೆ, ಅದನ್ನ ಆಯ್ಕೆ ಮಾಡ್ಕೊಳ್ಳಿ. ನಾನು ನಿಮ್ಗೆ ಆ ಪ್ರತಿಯೊಂದು ಕಾರ್ಡಿನ ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ. ನೀವು ಇವಾಗ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೀರಿ ಮತ್ತು ನಿಮ್ಮ ಕಾರ್ಡ್ನ ನೀವು ಆಯ್ಕೆ ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸ್ತಾ ಇವತ್ತಿನ ಟ್ಯಾರೋಟ್ ಸಂದೇಶನ ನಾನು ಪ್ರಾರಂಭ ಮಾಡ್ತಿದ್ದೀನಿ. ಯಾರೆಲ್ಲ ಮೊದಲನೇ ಕಾರ್ಡ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಉತ್ತರ ಹೀಗಿದೆ. ಇದರ ಅರ್ಥ ತುಂಬಾ ಆಳವಾದ ಮತ್ತು ಭಾವನಾತ್ಮಕವಾಗಿದೆ. ನಿಮ್ಮ ಸುತ್ತಲಿನವರು ಯಾರೋ ಒಬ್ಬರು ಹೊರಗೆ ನೋಡಲು ಶಾಂತವಾಗಿಯೂ ದೂರವಾಗಿಯೂ ಅಥವಾ ಯಾವುದೇ ವಿಶೇಷ ಭಾವನೆಗಳಿಲ್ಲದಂತೆ ವರ್ತಿಸುತ್ತಿದ್ದಾರೆ. ಆದರೆ ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬಾ ಆಳವಾದ ಭಾವನೆಗಳು ಇವೆ. ಅವರು ಅದನ್ನು ಮರೆಮಾಚಿಕೊಂಡಿದ್ದಾರೆ. ಅದು ಪ್ರೀತಿ ಆಗಿರಬಹುದು, ಪಶ್ಚಾತ್ತಾಪವಾಗಿರಬಹುದು ಅಥವಾ ನಿಮಗೆ ಹೇಳದೆ ಉಳಿಸಿಕೊಂಡಿರುವ ಬಾಂಧವ್ಯವಾಗಿರಬಹುದು. ಈ ವ್ಯಕ್ತಿ ಇಷ್ಟು ದಿನ ತಮ್ಮ ಭಾವನೆಗಳನ್ನು ಹೇಳದೆ ಹಿಡಿದುಕೊಂಡಿದ್ದಾರೆ. ಆದರೆ ಈಗ ಆ ಭಾವನೆಗಳು ಅವರ ಹೃದಯದಲ್ಲಿ ತುಂಬಾ ಭಾರವಾಗಿವೆ. ಅದನ್ನು ಇನ್ನೂ ಹೆಚ್ಚು ಸಮಯ ಮರೆಮಾಡಲು ಅವರಿಗೆ ಸಾಧ್ಯವಾಗದ ಸ್ಥಿತಿ ಬರುತ್ತಿದೆ. ಶೀಘ್ರದಲ್ಲೇ ಅವರು ತಮ್ಮ ಭಾವನೆಗಳನ್ನು ನೇರವಾಗಿ ಹೇಳಬಹುದು ಅಥವಾ ಕೆಲವೊಮ್ಮೆ ಅಜಾಗರೂಕರಾಗಿ ಅವರ ನಡೆ ಮತ್ತು ಮಾತು ಅಥವಾ ದೃಷ್ಟಿಯಲ್ಲಿ ಅವರ ನಿಜವಾದ ಭಾವನೆಗಳು ಹೊರಬರುತ್ತವೆ. ನೀವು ಕೂಡ ಒಂದು ಕ್ಷಣದಲ್ಲಿ ಅವರ ನಿಜ ಸ್ವಭಾವ ಮತ್ತು ಉದ್ದೇಶಗಳನ್ನು ಸ್ಪಷ್ಟವಾಗಿ ಗಮನಿಸಬಹುದು. ಇದು ನಿಮಗೆ ಒಂದು ದೊಡ್ಡ ಅರಿವನ್ನು ಕೊಡುತ್ತದೆ. ನೀವು ಈಗಾಗಲೇ ಅನುಭವಿಸುತ್ತಿದ್ದ ಅಥವಾ ಅನುಮಾನಿಸುತ್ತಿದ್ದ ವಿಷಯವೇ ನಿಜ ಎಂದು ನಿಮಗೆ ಖಚಿತವಾಗುತ್ತದೆ. ಸರಳವಾಗಿ ಹೇಳುವುದಾದರೆ, ಯಾರೋ ಒಬ್ಬರು ನಿಮ್ಮ ಬಗ್ಗೆ ಗಂಭೀರವಾದ ಭಾವನೆಗಳನ್ನು ಹೊಂದಿದ್ದಾರೆ. ಅವರು ಇದನ್ನು ಬಹುಕಾಲದಿಂದ ಮರೆಮಾಚಿಕೊಂಡಿದ್ದಾರೆ. ಆದರೆ ಈಗ ಅದು ಹೊರಬರುವ ಸಮಯ ಬಂದಿದೆ. ನೀವು ಮಾನಸಿಕವಾಗಿ ಸಿದ್ಧರಾಗಿರಿ, ಏಕೆಂದರೆ ಈ ಸತ್ಯ ನಿಮಗೆ ಆಶ್ಚರ್ಯ ಕೊಡಬಹುದು, ಆದರೆ ನಿಮ್ಮ ಒಳಗಿನ ಭಾವನೆಗಳಿಗೆ ಸರಿ ಎಂದು ತೋರಿಸುತ್ತದೆ. ನೀವು ಮೊದಲನೇ ಚಿತ್ರವನ್ನು ಆರಿಸಿದ್ದರೆ ನೀವು ಪ್ರಸ್ತುತ ಒಂದು ದೊಡ್ಡ ಗುರಿಯನ್ನು ಹೊಂದಿದ್ದೀರಿ. ಆದರೆ ನೆನಪಿಡಿ, ಮೌನವೇ ನಿಮ್ಮ ಅತಿ ದೊಡ್ಡ ಶಕ್ತಿ. ನಿಮ್ಮ ಯೋಜನೆಗಳನ್ನು ಈ ಸಮಯದಲ್ಲಿ ಯಾರಿಗೂ ಬಿಟ್ಟುಕೊಡಬೇಡಿ. ನಿಮ್ಮ ಯಶಸ್ಸು ಸದ್ದು ಮಾಡುವವರೆಗೆ ನೀವು ನಿಗೂಢವಾಗಿರಿ. ಶತ್ರುಗಳ ಕಣ್ಣು ನಿಮ್ಮ ಮೇಲಿದೆ, ಆದರೆ ನಿಮ್ಮ ಮೌನವೇ ಅವರಿಗೆ ಸೋಲುಣಿಸಲಿದೆ. ಮೊದಲನೇ ಕಾರ್ಡಿನ ಸಂದೇಶ ಇದಾಗಿತ್ತು. ಈ ಸಂದೇಶವನ್ನು ಪಡೆದುಕೊಳ್ಳಲು ಪ್ರೀತಿ ಅಥವಾ ಬಾಂಧವ್ಯ ಎಂದು ಕಮೆಂಟ್ ಮಾಡಿರಿ ಅಥವಾ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಯಾರೆಲ್ಲ ಎರಡನೇ ಕಾರ್ಡ್ ಅನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ನಿಮ್ಮ ಪ್ರಶ್ನೆಗೆ ಉತ್ತರ ಹೀಗಿದೆ. ಇದರ ಅರ್ಥ ಸ್ವಲ್ಪ ಗಂಭೀರವಾಗಿದ್ದು ಒಳಗೊಳಗೆ ನಡೆಯುತ್ತಿರುವ ವಿಷಯಗಳ ಬಗ್ಗೆ ಸೂಚಿಸುತ್ತದೆ. ನಿಮ್ಮ ಸುತ್ತಲಿರುವ ಯಾರೋ ಒಬ್ಬರು ನಿಮ್ಮ ಗಮನಕ್ಕೆ ಬಾರದಂತೆ ಹಿಂಬದಿಯಲ್ಲಿ ಏನೋ ಯೋಚನೆ ಮಾಡುತ್ತಿದ್ದಾರೆ. ಇದು ನಿಮ್ಮ ಕೆಲಸದ ವಿಷಯವಾಗಿರಬಹುದು, ಹಣಕಾಸಿನ ವಿಷಯವಾಗಿರಬಹುದು, ಸ್ನೇಹದ ವಿಷಯವಾಗಿರಬಹುದು ಅಥವಾ ಇನ್ನೊಬ್ಬ ವ್ಯಕ್ತಿ ಅಂದರೆ ಥರ್ಡ್ ಪರ್ಸನ್ ಗೆ ಸಂಬಂಧಪಟ್ಟ ವಿಷಯವಾಗಿರಬಹುದು. ಅವರು ಹೀಗೆ ಮಾಡುವುದಕ್ಕೆ ಕಾರಣ ಏನೆಂದರೆ ತಮ್ಮ ಲಾಭವನ್ನು ಕಾಪಾಡಿಕೊಳ್ಳಲು ಅಥವಾ ತಮ್ಮದೇ ಉದ್ದೇಶವನ್ನು ಸಾಧಿಸಲು. ಇದರಲ್ಲಿ ಸ್ವಲ್ಪ ರಹಸ್ಯತೆ ಇದೆ. ಕೆಲವೊಮ್ಮೆ ಸಣ್ಣ ಮಟ್ಟಿನ ಮ್ಯಾನಿಪುಲೇಷನ್ ಕೂಡ ಇರಬಹುದು. ಅಂದರೆ ನಿಮ್ಮ ಸಂಪೂರ್ಣ ಸತ್ಯ ಹೇಳದೆ ನಿಮ್ಮ ಗಮನದಿಂದ ಕೆಲವು ವಿಷಯಗಳನ್ನು ದೂರ ಇಡಲು ಅವರು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಈಗ ಪರಿಸ್ಥಿತಿ ಬದಲಾಗುತ್ತಿದೆ. ದೈವದ ಸಮಯ ಅಂದ್ರೆ ಡಿವೈನ್ ಟೈಮಿಂಗ್ ಕೆಲಸ ಮಾಡುತ್ತಿರುವುದರಿಂದ ಈ ವಿಷಯ ಹೆಚ್ಚು ದಿನ ಮರೆಮಾಡಿ ಇರಲು ಸಾಧ್ಯವಿಲ್ಲ.
ಸತ್ಯ ಹೊರಬರುವ ಸಮಯ ಬಂದಿದೆ. ಶೀಘ್ರದಲ್ಲೇ ನೀವು ಯಾರದರ ಮಾತುಗಳನ್ನು ಅಕಸ್ಮಾತ್ ಕೇಳಬಹುದು, ಅಥವಾ ಒಂದು ಮೆಸೇಜ್ ಅಥವಾ ಒಂದು ಮಾಹಿತಿ ನಿಮಗೆ ಸಿಗಬಹುದು, ಅಥವಾ ಅವರ ವರ್ತನೆಯಲ್ಲಿ ಬದಲಾವಣೆ ಕಾಣಬಹುದು. ಈ ಎಲ್ಲವೂ ಒಟ್ಟಾಗಿ ಸೇರಿ ನೀವು ಪೂರ್ಣ ಚಿತ್ರವನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡುತ್ತದೆ. ಇದು ಹೀಗೆ ನಡೆಯುತ್ತಿತ್ತು ಎಂದು ನಿಮಗೆ ಸ್ಪಷ್ಟವಾಗುತ್ತದೆ. ಮುಖ್ಯವಾಗಿ ಗಮನಿಸಬೇಕಾದದ್ದು, ಈ ಸತ್ಯ ನಿಮಗೆ ಹಾನಿ ಮಾಡುವುದಿಲ್ಲ, ಬದಲಿಗೆ ಇದು ನಿಮಗೆ ಕಣ್ಣು ತೆರೆಯುವಂತಹ ಅನುಭವವಾಗುತ್ತದೆ. ನೀವು ಯಾರನ್ನು ನಂಬಬೇಕು, ಯಾವ ನಿರ್ಧಾರ ತೆಗೆದುಕೊಳ್ಳಬೇಕು ಎಂಬುದರಲ್ಲಿ ಹೆಚ್ಚು ಜಾಣ್ಮೆ ಬರುತ್ತದೆ. ಸರಳವಾಗಿ ಹೇಳುವುದಾದರೆ, ಯಾರೋ ನಿಮ್ಮ ಹಿಂದೆ ತಮ್ಮದೇ ಲಾಭಕ್ಕಾಗಿ ಒಂದು ಯೋಜನೆ ಮಾಡುತ್ತಿದ್ದಾರೆ, ಆದರೆ ಅದು ಶೀಘ್ರದಲ್ಲೇ ನಿಮ್ಮ ಮುಂದೆ ಬಹಿರಂಗವಾಗುತ್ತದೆ. ಇದು ನಿಮ್ಮನ್ನು ದುರ್ಬಲಗೊಳಿಸಲು ಅಲ್ಲ, ನಿಮ್ಮನ್ನು ಹೆಚ್ಚು ಬಲಿಷ್ಠ ಮತ್ತು ಜಾಣ್ಮೆಯಾದ ವ್ಯಕ್ತಿಯಾಗಿ ಮಾಡಲು ಬರುತ್ತಿದೆ. ಎರಡನೇ ಕಾರ್ಡಿನ ಉತ್ತರ ಇದಾಗಿತ್ತು. ಈ ಉತ್ತರವನ್ನು ಪಡೆದುಕೊಳ್ಳಲು ಜಾಗೃತಿ ಅಥವಾ ಸತ್ಯ ಎಂದು ಕಮೆಂಟ್ ಮಾಡಿರಿ, ಅಥವಾ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ಯಾರೆಲ್ಲ ಮೂರನೇ ಕಾರ್ಡನ್ನು ಆಯ್ಕೆ ಮಾಡಿಕೊಂಡಿದ್ದೀರಿ ಅವರಿಗೆ ಉತ್ತರ ಹೀಗಿದೆ. ಇದರ ಅರ್ಥ ತುಂಬಾ ಆಳವಾದುದು ಮತ್ತು ನಿಮ್ಮ ಜೀವನದ ದಿಕ್ಕಿಗೆ ಸಂಬಂಧಪಟ್ಟಿದೆ. ಇದು ಇತರರ ಬಗ್ಗೆ ಇರುವ ವಿಷಯವಲ್ಲ, ಇದು ನಿಮ್ಮದೇ ಜೀವನದ ಮಾರ್ಗ, ನಿಮ್ಮ ವಿಧಿ ಬಗ್ಗೆ ಇರುವ ಒಂದು ಮಹತ್ವದ ಸತ್ಯ. ಇಷ್ಟು ದಿನ ನಿಮ್ಮ ಜೀವನದಲ್ಲಿ ಕೆಲ ಘಟನೆಗಳು ನಿಮಗೆ ಅರ್ಥವಾಗದೇ ಇರಬಹುದು, ಕೆಲವು ವಿಷಯಗಳು ಗೊಂದಲವಾಗಿರಬಹುದು, ನೋವು ಕೊಟ್ಟಿರಬಹುದು, ಅಥವಾ ನನ್ನ ಜೊತೆ ಏಕೆ ಹೀಗಾಯಿತು ಎಂದು ಅನಿಸಿರಬಹುದು. ಕೆಲವೊಮ್ಮೆ ಅದು ಅನ್ಯಾಯದಂತೂ ಕೂಡ ಆಗಿರಬಹುದು. ಆದರೆ ಈಗ ಎಲ್ಲಕ್ಕೂ ಸ್ಪಷ್ಟ ಉತ್ತರ ಸಿಗುವ ಸಮಯ ಬಂದಿದೆ. ಈ ಅರಿವು ನಿಮಗೆ ಹೇಗೆ ಬರುತ್ತದೆ ಎಂದರೆ, ಯಾರಾದರ ಜೊತೆ ನಡೆದ ಒಂದು ಮುಖ್ಯ ಮಾತುಕತೆಯಿಂದ, ಅಥವಾ ಒಂದು ಕನಸಿನಿಂದ, ಅಥವಾ ಹಠಾತ್ ಬಂದ ಒಂದು ಆಳವಾದ ಒಳನೋಟದಿಂದ, ಅಂದ್ರೆ ಇಂಟ್ಯೂಷನ್ ಮೂಲಕ. ಒಂದು ಕ್ಷಣದಲ್ಲಿ ನೀವು ಎಲ್ಲವನ್ನೂ ಸಂಪರ್ಕಿಸಿ ಅರ್ಥ ಮಾಡಿಕೊಳ್ಳುತ್ತೀರಿ. ನಿಮ್ಮ ಜೀವನದಲ್ಲಿ ಕೆಲವು ಅವಕಾಶಗಳು ಏಕೆ ಕೈ ತಪ್ಪಿದವು, ಕೆಲವು ಬಾಗಿಲುಗಳು ಏಕೆ ಮುಚ್ಚಿದವು, ಕೆಲವು ಜನರು ಏಕೆ ನಿಮ್ಮ ಜೀವನದಿಂದ ದೂರಾದರು, ಇವೆಲ್ಲದರ ಹಿಂದೆ ಅವರು ಇರುವ ನಿಜವಾದ ಕಾರಣ ನಿಮಗೆ ಗೊತ್ತಾಗುತ್ತದೆ. ಅದನ್ನು ತಿಳಿದಾಗ ನಿಮ್ಮೊಳಗೆ ಎರಡು ದೊಡ್ಡ ಬದಲಾವಣೆಗಳು ಆಗುತ್ತವೆ. ಮನಸ್ಸಿಗೆ ಶಾಂತಿ ಬರುತ್ತದೆ, ನಿಮ್ಮೊಳಗೆ ಒಂದು ಹೊಸ ಶಕ್ತಿ ಮತ್ತು ಆತ್ಮವಿಶ್ವಾಸ ಮೂಡುತ್ತದೆ. ಇದು ಯಾವುದೇ ಜಗಳ ಅಥವಾ ಡ್ರಾಮಾದ ಬಗ್ಗೆ ಅಲ್ಲ, ಇದು ಒಂದು ಅವೇಕನಿಂಗ್, ಅಂದರೆ ನಿಮ್ಮ ಜೀವನದ ಸತ್ಯವನ್ನು ಆಳವಾಗಿ ಅರಿಯುವ ಕ್ಷಣ. ಸರಳವಾಗಿ ಹೇಳುವುದಾದರೆ, ಇಷ್ಟು ದಿನ ನಿಮ್ಮನ್ನು ನೋಯಿಸಿದ ಘಟನೆಗಳು ಕೂಡ ನಿಮಗೆ ಹಾನಿ ಮಾಡಲು ಆಗಿಲ್ಲ. ಅವು ನಿಮಗೆ ತಪ್ಪಾದ ದಾರಿಯಿಂದ ದೂರ ಇಡಲು, ನಿಮಗೆ ಉತ್ತಮವಾದ ದಾರಿಯ ಕಡೆಗೆ ಕರೆದೊಯ್ಯಲು ನಡೆದವು. ಮುಖ್ಯವಾದ ಸತ್ಯ ಏನೆಂದರೆ, ನೀವು ಒಂಟಿಯಾಗಿರಲಿಲ್ಲ. ನಿಮ್ಮ jೀವನದಲ್ಲಿ ಕಾಣದ ರಕ್ಷಣಾ ಶಕ್ತಿ ಸದಾ ನಿಮ್ಮ ಜೊತೆ ಇತ್ತು, ನಿಮ್ಮನ್ನು ಕಾಪಾಡುತ್ತಾ ಸರಿಯಾದ ದಾರಿಗೆ ಕರೆದೊಯ್ಯುತ್ತಾ ಇತ್ತು. ಇದೀಗ ನೀವು ಅದನ್ನು ಅರ್ಥ ಮಾಡಿಕೊಳ್ಳುವ ಹಂತಕ್ಕೆ ಬಂದಿದ್ದೀರಿ. ಮೂರನೇ ಕಾರ್ಡಿನ ಉತ್ತರ ಇದಾಗಿತ್ತು. ಈ ಸಂದೇಶವನ್ನು ಪಡೆದುಕೊಳ್ಳಲು ಶಾಂತಿ ಅಥವಾ ಅದೃಷ್ಟ ಎಂದು ಕಮೆಂಟ್ ಮಾಡಿರಿ, ಅಥವಾ ಓಂ ಸಾಯಿರಾಮ್ ಎಂದು ಕಮೆಂಟ್ ಮಾಡಿ. ತುಂಬಾ ಜನರಿಗೆ ಥಂಬ್ನೈಲ್ ನೋಡ್ಬಿಟ್ಟು ಬಂದಿರ್ತೀರಾ, ನಮ್ಮ ಬೆನ್ನ ಹಿಂದೆ ಏನ್ ನಡೀತಿದೆ ಅನ್ನೋ ತಿಳ್ಕೊಳ್ಳೋ ಆಸಕ್ತಿಯಿಂದ ಬಂದಿರ್ತೀರಾ, ತಿಳ್ಕೊಂಡಿದ್ದೀರಾ ಕೂಡ. ಬಟ್ ಬಾಬಾರವ್ರ ಕೃಪೆ ಇದೆಯಾ, ಬಾಬಾರವ್ರ ಆಶೀರ್ವಾದ ಇದೆಯಾ, ಅದರಿಂದ ಹೊರಗೆ ಬರಕ್ಕಾಗುತ್ತಾ, ಬಾಬಾರವರು ಯಾವ ರೀತಿ ನಮ್ಮನ್ನ ಕಾಪಾಡ್ತಿದ್ದಾರೆ, ಬಾಬಾರವರ ಅಭಯವಾಣಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋ ಆಸಕ್ತಿ ಇರುತ್ತೆ. ಇವಾಗ ಬಾಬಾರವರ ಆ ಅಭಯವಾಣಿ ಮತ್ತು ವಿಶೇಷವಾದ ಸಂದೇಶ ಏನಿದೆ ಅಂತ ತಿಳಿದುಕೊಳ್ಳೋಣ ಸ್ನೇಹಿತರೆ. ನನ್ನ ಪ್ರೀತಿಯ ಮಕ್ಕಳೇ, ನಿನ್ನ ಕಣ್ಣಿಗೆ ಕಾಣಿಸಿದ ಲೋಕವೊಂದು ನಿನ್ನ ಸುತ್ತಲೂ ಇದೆ. ಮನುಷ್ಯರು ಆಡುವ ಮಾತುಗಳಿಗಿಂತ ಅವರು ಆಡದ ಮಾತುಗಳೇ ಹೆಚ್ಚು ಸತ್ಯವಾಗಿರುತ್ತವೆ. ನಿನ್ನ ಬೆನ್ನ ಹಿಂದೆ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಈ ದಿವ್ಯ ಅರಿವು ನಿನಗಿರಲಿ. ಮುಖವಾಡಗಳ ಹಿಂದಿನ ಹೂರಣ. ಕೆಲವರು ನಿನ್ನ ಮುಂದೆ ಹೂವಿನಂತೆ ಮೃದುವಾಗಿ ಮಾತನಾಡುತ್ತಿರಬಹುದು, ಆದರೆ ಬೆನ್ನ ಹಿಂದೆ ತಮ್ಮದೇ ಆದ ಸ್ವಾರ್ಥ ಬಲೆಯನ್ನು ಹೆಣೆಯುತ್ತಿರಬಹುದು. ಇದು ನಿನ್ನ ಕೆಲಸದ ಜಾಗವಿರಲಿ ಅಥವಾ ನಂಬಿದ ಸ್ನೇಹವಿರಲಿ, ಒಂದು ರೀತಿಯ ಗೋಪ್ಯ ಸಂಚು ನಡೆಯುತ್ತಿದೆ ಎಂಬ ನಿನ್ನ ಸಂಶಯ ಸುಳ್ಳಲ್ಲ. ಅವರು ತಮ್ಮ ಲಾಭಕ್ಕಾಗಿ ನಿನ್ನನ್ನು ದಾಳವಾಗಿ ಬಳಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ನಿನ್ನ ಬೆನ್ನ ಹಿಂದೆ ನಾನಿದ್ದೇನೆ. ಸಾಯಿಯ ಅಭಯ. ಅವರು ಏನೇ ತಂತ್ರ ಹೂಡಲಿ, ಅವರು ಮರೆತಿರುವ ಒಂದು ದೊಡ್ಡ ವಿಷಯವೆಂದರೆ, ನಿನ್ನ ಬೆನ್ನ ಹಿಂದೆ ಅವರಿಗಿಂತ ಮುಂಚೆಯೇ ನಾನಿದ್ದೇನೆ. ಅವರು ನಿನ್ನ ದಾರಿ ತಪ್ಪಿಸಲು ಗುಂಡಿ ತೋಡುತ್ತಿರಬಹುದು, ಆದರೆ ಆ ಗುಂಡಿ ನಿನಗೆ ತೊಂದರೆ ಮಾಡದಂತೆ ನಾನೇ ಅದನ್ನು ಮುಚ್ಚುತ್ತೇನೆ. ನಿನ್ನ ಹೆಸರನ್ನು ಕೆಡಿಸಲು ಅವರು ಪಿಸುಗುಟ್ಟುವ ಮಾತುಗಳು ಕಾಲಾನಂತರದಲ್ಲಿ ಅವರನ್ನೇ ಸುಡುವ ಕಿಡಿಗಳಾಗುತ್ತವೆ.
ಶೀಘ್ರದಲ್ಲೇ ಆಗುವ ಬದಲಾವಣೆ. ಈಗ ನಡೆಯುತ್ತಿರುವ ಈ ತೆರೆಯ ಮರೆಯ ಆಟ ಹೆಚ್ಚು ದಿನ ಅಡಗಿರಲು ಸಾಧ್ಯವಿಲ್ಲ. ಆಕಸ್ಮಿಕ ಸಾಕ್ಷಿ. ನೀನು ನಿರೀಕ್ಷಿಸದ ಕ್ಷಣದಲ್ಲಿ ಅವರ ನಿಜವಾದ ಬಣ್ಣ ಬಯಲಾಗುವಂತಹ ಒಂದು ಸಂದೇಶ, ಕರೆ ಅಥವಾ ಸಂಭಾಷಣೆ ನಿನ್ನ ಗಮನಕ್ಕೆ ಬರುತ್ತದೆ. ಸಂದೇಹಕ್ಕೆ ಮದ್ದು. ಇಷ್ಟು ದಿನ ನಿನ್ನ ಮನಸ್ಸಿನಲ್ಲಿದ್ದ ಏನೋ ಸರಿಯಿಲ್ಲ ಎಂಬ ತಳಮಳಕ್ಕೆ ಅಂದು ಒಂದು ಸ್ಪಷ್ಟ ರೂಪ ಸಿಗುತ್ತದೆ. ಸಾಯಿಯ ಹಿತವಚನ. ಯಾರೋ ನಿನ್ನ ಬಗ್ಗೆ ಕೆಟ್ಟದ್ದನ್ನು ಯೋಚಿಸುತ್ತಿದ್ದಾರೆ ಎಂದು ನೀನು ಕುಗ್ಗಬೇಡ. ಈ ಜಗತ್ತಿನಲ್ಲಿ ನಿನ್ನನ್ನು ಬೆಳೆಸುವವನು ನಾನಿರುವಾಗ ನಿನ್ನನ್ನು ಕೆಡವಲು ಯಾರಿಂದಲೂ ಸಾಧ್ಯವಿಲ್ಲ. ಅವರ ತಂತ್ರಗಳು ನಿನ್ನನ್ನು ಬಲಿಷ್ಠಗೊಳಿಸುವ ಪಾಠವಷ್ಟೇ. ಮುಖ್ಯ ಸೂಚನೆ. ಈ ಸತ್ಯ ಹೊರಬಂದಾಗ ನೀನು ಸಿಟ್ಟಾಗಬೇಡ ಅಥವಾ ಸೇಡು ತೀರಿಸಿಕೊಳ್ಳಲು ಹೋಗಬೇಡ. ಬದಲಾಗಿ ಆ ವ್ಯಕ್ತಿಗಳಿಂದ ತಾಳ್ಮೆಯಿಂದ ದೂರ ಸರಿಯುವ ಹಾದಿ ನೋಡು. ನಿನ್ನ ಮೌನವೇ ಅವರಿಗೆ ದೊಡ್ಡ ಶಿಕ್ಷೆಯಾಗಲಿ. ಈ ಸಂದೇಶ ನಿನಗೆ ಇಷ್ಟವಾಗಿದ್ದರೆ, ಈ ಸಂದೇಶ ನಿನಗೆ ಸ್ಫೂರ್ತಿ ನೀಡಿದ್ದರೆ ಖಂಡಿತವಾಗಿಯೂ ನೀನು ಓಂ ಸಾಯಿರಾಮ್ ಎಂದು ಟೈಪ್ ಮಾಡಿ ಹೋಗು. ಇದರಿಂದ ನಾನು ನಿನ್ನನ್ನು ಈ ಒಂದು ಬಂಧನದಿಂದ, ಈ ಒಂದು ತೆರೆಯ ಮರೆಯ ನಿಗೂಢತೆಯಿಂದ ಕಾಪಾಡುತ್ತೇನೆ. ನಿನ್ನ ನಂಬಿಕೆ ದೃಢವಾಗಿದ್ದರೆ ಓಂ ಸಾಯಿರಾಮ್ ಎಂದು ತಪ್ಪದೆ ಟೈಪ್ ಮಾಡು. ಸ್ನೇಹಿತರೆ, ಇನ್ನೊಂದು ಮುಖ್ಯವಾದ ವಿಷಯ ಏನು ಅಂತಂದ್ರೆ, ನಿಮಗೆ ಯಾವ ವಿಷಯಗಳಿಗೆ ಟ್ಯಾರೋಟ್ ಸಂದೇಶ ಬೇಕು ಅಥವಾ ಬಾಬಾರವರ ಸಂದೇಶಗಳು ಬೇಕು ಅನ್ನೋದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮ್ ಇಂದ ನಾನು ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂಗೆ ಟ್ಯಾರೋಟ್ ಸಂದೇಶ, ಬಾಬಾರವರ ಸಂದೇಶ ಏನಿದೆ ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರತಿಯೊಬ್ರು ಈ ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಓಂ ಸಾಯಿರಾಮ್ ಅಂತ. ನೀವು ಎಷ್ಟು ನಮ್ಮನ್ನ ಪ್ರೋತ್ಸಾಹಿಸ್ತೀರೋ ಅಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನ ತರ್ತಾ ಹೋಗ್ತೀವಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿಯವರೆಗೆ ಓಂ ಸಾಯಿರಾಮ್.